ಕೊಪ್ಪಳದಲ್ಲೂ ಕೂಡ ಬಿಜೆಪಿಗೆ ಈಗ ದೊಡ್ಡ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಯಾಕೆಂದರೆ ಕರಡಿ ಸಂಗಣ್ಣಗೆ ಟಿಕೆಟ್ ಮಿಸ್ ಆಗಿರುವಂಥ ಹಿನ್ನೆಲೆ ಸಾಕಷ್ಟು ಹೋರಾಟವನ್ನು ಇನ್ನೂ ಕೂಡ ಕರಡಿ ಸಂಗಣ್ಣ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನನಗೆ ಟಿಕೆಟ್ ಕೈ ತಪ್ಪಿದ್ರೂ ಪರವಾಗಿಲ್ಲ, ಡಾಕ್ಟರ್ ಬಸವರಾಜ್ಗೆ ಟಿಕೆಟ್ ಕೊಡಬೇಡಿ, ಬೇರೆ ಟಿಕೆಟನ್ನು ಅಥವಾ ಟಿಕೆಟನ್ನು ಬದಲಾಯಿಸಿ ಇನ್ನೊಬ್ಬರಿಗೆ ನೀಡಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಬಹುದೊಡ್ಡ ವಿಕಟ್ಟಾಗಿದೆ. ಕೊಪ್ಪಳ ವಿಕಟ್ ಬದಲಾವಣೆಗೆ ಕರಡಿ ಸಂಗಣ್ಣ ಇನ್ಫ್ಯಾಕ್ಟ್ ಆ ಟಿಕೆಟನ್ನು ಬದಲಾವಣೆ ಮಾಡಬೇಕು ಅಂತ ಬಿಗಿ ಬಟ್ಟನ್ನು ಹಿಡಿದಾರೆ. 4 ದಿನದಿಂದ ಬೆಂಗಳೂರಿನಲ್ಲೇ ಬೀಡ್ಬಿಟ್ಟಿರುವಂಥ ಕರಡಿ ಸಂಗಣ್ಣ ಜೊತೆ ಮಾತುಕತೆ ನಡೆಸುವಂಥ ನಾಯಕರು ಈಗಾಗಲೇ ಸಂಪೂರ್ಣವಾಗಿ ನಾವು ನಿಮಗೆ ಭರವಸೆಯನ್ನು ಕೊಡ್ತೀವಿ, ಯಾವುದೇ ತೊಂದರೆ ಆಗಲ್ಲ, ಮುಂದಿನ ದಿನಗಳಲ್ಲಿ ಸೂಕ್ತವಾದಂಥ ಸ್ಥಾನಮಾನ ಕೊಡ್ತೀವಿ ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ. ಆದರೂ ಕೂಡ ಕರಡಿ ಸಂಗಣ್ಣ ಮಾತ್ರ ಶತಾಯಗತಾಯ ಟಿಕೆಟನ್ನು ಬದಲಾಯಿಸಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ಬಹುದೊಡ್ಡ ತಲೆನೋವಾಗಿದೆ ಬಿಜೆಪಿ ಪಕ್ಷಕ್ಕೆ. ಯಾಕೆಂದ್ರೆ ಅಷ್ಟು ಸುಲಭ ಅಲ್ಲ, ಒಂದು ವೇಳೆ ಮತ್ತೆ ರೆಬಲ್ ಆದರೂ ಕೂಡ ಆ ಸಂದರ್ಭದಲ್ಲಿ ಮತ್ತೆ ಚುನಾವಣೆ ಸಂದರ್ಭದಲ್ಲಿ ಅವರನ್ನು ಸರಿಯಾಗಿ ಹಿಡಿದಿಟ್ಕೊಳ್ಳುವಂಥದ್ದು ಅಥವಾ ಪಕ್ಷ ವಿರೋಧಿ ಚಟುವಟಿಕೆ ಮಾಡದೇ ಇರುವಂಥದ್ದು, ಮತ ವಿಭಜನೆ ಆಗದೇ ಇರುವಂಥದ್ದು ಇದೆಲ್ಲವನ್ನೂ ಕೂಡ ಮಾಡಬೇಕಾಗುತ್ತೆ. ಹೀಗಾಗಿ ಕರಡಿ ಸಂಗಣ್ಣ ಅವರ ಬಿಕ್ಕಟ್ಟನ್ನು ಇನ್ನಷ್ಟು ಉಲ್ಬಣಗೊಳಿಸ್ಕೊಳ್ಳೋದಕ್ಕೆ ಬಿಜೆಪಿ ಕೂಡ ರೆಡಿ ಇಲ್ಲ. ಅವರನ್ನು ಕರೆದು ಮಾತಾಡ್ಸದೆ. ಅಚ್ಚರಿ ಅಂದರೆ ಕಳೆದ 4 ದಿನಗಳಿಂದ ಕರಡಿ ಸಂಗಣ್ಣ ಬೆಂಗಳೂರಿನಲ್ಲೇ ಇದ್ದಾರೆ, ನಾಯಕರನ್ನು ಭೇಟಿ ಆಗ್ತಿದ್ದಾರೆ, ಶತಾಯಗತಾಯ ಲೋಕಸಭಾ ಟಿಕೆಟನ್ನು ಬೇರೆಯವರಿಗೆ ಕೊಡಿ ಅಂತ ಒತ್ತಡವನ್ನು ಹಾಕ್ತಿದ್ದಾರೆ.